ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಒಬ್ಬರು ದೇವರಿದ್ದಾಗೆ. ಯಾಕೆ ಅಂದ್ರೆ ಅಂತ ಮಹಾನುಭಾವರ ಬಗ್ಗೆ ಮಾತಾಡೋದಕ್ಕೆ ನನ್ಗೆ ಪದಗಳು ಸಾಲಲ್ಲ. ಯಾಕಂದ್ರೆ ತುಂಬಾ ವಿಷಯ ಇದೆ ಅವ್ರ ಬಗ್ಗೆ ಹೇಳಕ್ಕೆ. ಅವ್ರು ನಡೆದಂತಹ ಕೆಲವು ಘಟನೆಗಳು. ನಾನು ಶಾಲೆಯಲ್ಲಿ 3ನೇ ತರಗತಿ ಇದ್ದೆ. ನಮ್ಮ ಸರ್ ಇವ್ರ ಬಗ್ಗೆ ಕಥೆನ ಹೇಳ್ತಾ ಇದ್ರು. ನಾವ್ ಇಡೀ ತರಗತಿಲಿ ಎಲ್ಲಾ ಮಕ್ಕಳು ಅಳ್ತಾ ಇದ್ವಿ. ಸರ್ಕಾರಿ ಶಾಲೆಯಲ್ಲಿ ಓದಿದ್ ನಾನು. ಕೇಳಿದ್ರು, ಯಾಕೆ ಮಕ್ಳು ಅಳ್ತಾ ಇದ್ದೀರಾ ಅಂತ. ಯಾಕೆ ಅಳ್ತಾ ಇದ್ದೀರಾ ಅಂದಾಗ, ಸರ್ ಅವ್ರು ಓದಕ್ಕೆ ಇಷ್ಟೊಂದು ಕಷ್ಟಪಟ್ರ, ಅವ್ರಿಗೆ ಗೋಣಿ ಚೀಲ ಹಾಕಿದ್ರ, ಅಷ್ಟು ಕಷ್ಟದಲ್ಲಿ ಅವ್ರು ಓದ್ಕೊಂಡ್ ಬಂದ್ರ ಅಂತ. ಯಾಕೆಂದ್ರೆ ಅವ್ರು ಅಷ್ಟು ನೋವು ಪಟ್ಕೊಂಡು ಕೂರ್ಸಲ್ಲ, ಅವಾಗ ಒಂದು ಗೋಣಿ ಚೀಲ ಕೊಡ್ತಾರೆ ಗುರುಗಳು. ಆ ಗೋಣಿ ಚೀಲನ ಅದು ಕಿಟಕಿ ಪಕ್ಕ ಹಾಕೊಂಡು ಅವ್ರು ಪಾಠ ಕೇಳ್ತಾರೆ. 32 ಡಿಗ್ರಿ ತಗೊಳ್ಳಿಲ್ವಾ? ಇವತ್ತು ನಮ್ಮ ಮಕ್ಳಿಗೆ ಎಷ್ಟೆಲ್ಲ ಅನುಕೂಲ ಒದಗಿಸ್ತೀವಿ, ಆದ್ರೆ ನಮ್ಮ ಮಕ್ಳು ಓದ್ತಾ ಇದಾರ? ಇಲ್ಲ. ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ನಾವ್ ಇಡೀ ಸರ್ಕಾರಿ ಶಾಲೆಯಲ್ಲಿ ಇದ್ದಂತ ಅಷ್ಟು ಮಕ್ಳು ಕಣ್ಣೀರ್ ಹಾಕಿದೀವಿ, ಓದಕ್ಕೆ ಇಷ್ಟು ಕಷ್ಟಪಟ್ರ ಅವರು ಅಂತ. ಅಂದ್ರೆ ನಮ್ಗೆ ಅವಾಗ ಎಷ್ಟು ಬುದ್ಧಿ ಇತ್ತು ಲೆಕ್ಕ ಹಾಕಿ. ಚಿಕ್ಕವರು 3ನೇ ತರಗತಿಲಿ ನಾನು ಹತ್ತಿದೀನಿ. ಇಷ್ಟು ಕಷ್ಟಪಟ್ಟು ಓದಿದ್ರ, ಗೋಣಿ ಚೀಲ ಮೇಲೆ ಕುಣಿಸಿದ್ರ, ಕಿಟಕಿಲಿ ನಿಂತ್ಕೊಂಡು ಕೇಳ್ತಾ ಇದ್ರಂತೆ ಅವ್ರ ಪಾಠನ. ಅಂದ್ರೆ BR ಅಂಬೇಡ್ಕರ್ ಅವರು 32 ಪದವಿಗಳನ್ನ ಪಡಿತಾರೆ. ನಾವು 1 ಪದವಿ ಪಡ್ಕೊಳಕ್ಕೆ ಕಷ್ಟಪಡ್ತೀವಿ. 3 ವರ್ಷ ಶ್ರಮ ಪಟ್ಟಿರ್ತೀವಿ. ಅದು ಓದಕ್ ತುಂಬಾ ಕಷ್ಟಪಟ್ಟಿರ್ತೀವಿ. ಕೆಲವೊಂದ್ಸರಿ 3 ಸಬ್ಜೆಕ್ಟ್ನ ಹೋಗಿಸ್ಕೊಂಡಿರ್ತೀವಿ, ಮತ್ತೆ ಪಾಸ್ ಮಾಡ್ಕೋತೀವಿ. ಇದು ನೈಜವಾಗಿ ನಡೆಯುವಂಥದ್ದು. ಆದ್ರೆ 32 ಪದವಿಗಳನ್ನ ತಗೊಂಡಿದ್ದಾರೆ. ಅದಕ್ಕೊಂದು ಚಪ್ಪಾಳೆ ಹಾಕ್ಯಪ್ಪ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನು ಸುಮಾ ಪಂಚವಳ್ಳಿ, ಮೂಲತಃ ಮಂಡ್ಯ, ಪ್ರಸ್ತುತ ಮೈಸೂರು ಸದ್ವಿದ್ಯಾ ಆಂಗ್ಲೋ ಸಂಸ್ಕೃತ ಪಾಠಶಾಲೆ ಕನ್ನಡ ಮಾಧ್ಯಮದಲ್ಲಿ ಮುಖ್ಯೋಪಾಧ್ಯಾಯನಾಗಿದ್ದೇನೆ. ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ದಿನದ ವಿಶೇಷ ಅದ್ಭುತ, ತುಂಬಾ ನಮ್ಮ ಮನಸ್ಸಿನಲ್ಲಿ ಉಳಿಯುವಂತ ವಿಚಾರವಾಗಿದೆ. ಯಾಕೆ ಅಂದ್ರೆ ನಾನು 15 ವರ್ಷಕ್ಕೆ ಮೈಕ್ನ ಹಿಡಿದಿದ್ದೀನಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಿರೂಪಣೆ ಮಾಡ್ತಾ ಇವತ್ತಿಗೂ ಬರ್ತಾ ಇದ್ದೀನಿ. ಆದ್ರೆ ಈ ತರ ಒಂದು ಕಾರ್ಯಕ್ರಮವನ್ನ ನಾನು ನೋಡಿಲ್ಲ. ಮಾಡಿರ್ಬೋದು, ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಬೇರೆ ಅರ್ಥ ಬರುವಂತ ರೀತಿಯಲ್ಲಿ ಮಾಡಿರ್ಬೋದು. ಆದ್ರೆ ಒಂದು ಸಾಂಸ್ಕೃತಿಕ ಕಲಾ ತಂಡದವರು ಅಂಬೇಡ್ಕರ್ ಅವರು ಅವ್ರಿಗೆ ಇಷ್ಟವಾದಂತ ಪುಸ್ತಕಗಳನ್ನ ಇಟ್ಟು ಅನ್ಕೊಂಡೆ, ಪ್ರತಿಯೊಬ್ರು 5 ಪುಸ್ತಕಗಳನ್ನ ತಗೊಂಡ್ ಬನ್ನಿ ಅಂದಾಗ್ಲೇ ಈ ಕಾರ್ಯಕ್ರಮ ವಿಭಿನ್ನವಾಗಿದೆ ಅಂತ ನಂಗೆ ಅನ್ನಿಸ್ತು. ಅವ್ರಿಗೆ ಪುಸ್ತಕಗಳು ಅಂದ್ರೆ ಬಹಳ ಇಷ್ಟ. ಇನ್ನು ಅವ್ರ ತಂದೆ ತಾಯಿ, ಅವ್ರ ಹೆಂಡತಿ ಎಲ್ಲಾರ ಹೆಸರು ಹೇಳ್ತೀವಿ, ಆದ್ರೆ ಅವ್ರಿಗೆ ಇಷ್ಟವಾಗಿರೋ ವಿಷಯ ಮಾತಾಡ್ಬೇಕು ಅಂತ ನಾನ್ ಬಂದಿದ್ದೀನಿ. ಅವ್ರಿಗೆ ಪುಸ್ತಕಗಳೇ ಪ್ರೇಮಿಯವರು. ಅವ್ರು ಹೇಳ್ತಾ ಇದ್ದಂದ್ರೆ, ನಾವ್ ಇವಾಗ ಹೇಗೆ ಹೇಳ್ತೀವಿ, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ. ಹಾಗೆ ಅವರ ಉದ್ದೇಶ ಪ್ರತಿ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಶಿಕ್ಷಣವನ್ನ ಪಡಿಬೇಕು, ಈ ದೇಶದಲ್ಲಿ ಅವರು ಮಾದರಿಯಾಗಿ ನಿಲ್ಬೇಕು ಅಂತ. ಇವತ್ತು ಇಷ್ಟೊಂದು ಜನ ಮಹಿಳೆಯರು ನಾವೆಲ್ಲ ಇಲ್ಲಿ ಕುಳಿತುಕೊಳ್ಳೋಕೆ ಕಾರಣ ಯಾರು ಅಂದ್ರೆ ಆ ಮಹಾನುಭಾವ. ಅವರು ಮಹಿಳೆಯರಿಗಾಗಿ ವಿಶೇಷವಾಗಿ ಹೋರಾಟ ಮಾಡ್ತಾರೆ. ಸಮಾನ ಹಕ್ಕುಗಳು ಸಿಗ್ಬೇಕು ಅವ್ರಿಗೆ, ಸಮಾಜದಲ್ಲಿ ಒಳ್ಳೆ ಸ್ಥಾನ ಸಿಗ್ಬೇಕು. ಹಾಗೆ ಶಿಕ್ಷಣದಲ್ಲಿ ಎಲ್ಲರೂ ಕೂಡ ಬಂದು ಕಡ್ಡಾಯವಾಗಿ ಶಿಕ್ಷಣವನ್ನ ಪಡಿಬೇಕು. ಕಡ್ಡಾಯ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟವರೇ ಡಾಕ್ಟರ್ BR ಅಂಬೇಡ್ಕರ್. ಅದಕ್ಕೆ ಚಪ್ಪಾಳೆ ಹೊಡೀರಿ. ಇವತ್ತು ನಾವು ಧೈರ್ಯವಾಗಿ ಬಂದು ಈ ವೇದಿಕೆಯಲ್ಲಿ ನಿಂತ್ಕೊಂಡು ಇಲ್ಲೆಲ್ಲ ಕುಳಿತುಕೊಂಡು ಜೋರಾಗಿ ಮಾತಾಡ್ತಾ ಇದೀವಿ, ಹಾಡುಗಳನ್ನ ಹೇಳ್ತಾ ಇದೀವಿ. ಅದಕ್ಕೆ ಕಾರಣ ಯಾರು? ಆ ಮಹಾಪುರುಷರು. ಅವರೇ ಪ್ರಯತ್ನ ಪಟ್ಟಿಲ್ಲ, ಅವತ್ತು ಅವರ ನಮ್ಗೆ ಸ್ವತಂತ್ರ ಕೊಟ್ಟಿಲ್ಲ ಅಂದ್ರೆ, ಸಮಾನತೆಯನ್ನ ಅವರು ನೀಡಿಲ್ಲ ಅಂದಿದ್ರೆ ಖಂಡಿತ ನಾವು ಇವತ್ತು ಇರ್ತಾ ಇರಲಿಲ್ಲ. ಹಾಗಾಗಿ ಅವರು ಮಹಿಳೆಯರ ಒಂದು ಜೀವನದಲ್ಲಿ ಒಂದು ಪ್ರಮುಖ ಪಾತ್ರ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೇನೆ BR ಅಂಬೇಡ್ಕರ್ ಅವರು 32 ಪದವಿಗಳನ್ನ ಪಡಿತಾರೆ. ನಾವು 1 ಪದವಿ ಪಡ್ಕೊಳಕ್ಕೆ ಕಷ್ಟಪಡ್ತೀವಿ. 3 ವರ್ಷ ಶ್ರಮ ಪಟ್ಟಿರ್ತೀವಿ. ಅದು ಓದಕ್ ತುಂಬಾ ಕಷ್ಟಪಟ್ಟಿರ್ತೀವಿ. ಕೆಲವೊಂದ್ಸರಿ 3 ಸಬ್ಜೆಕ್ಟ್ನ ಹೋಗಿಸ್ಕೊಂಡಿರ್ತೀವಿ, ಮತ್ತೆ ಪಾಸ್ ಮಾಡ್ಕೋತೀವಿ. ಇದು ನೈಜವಾಗಿ ನಡೆಯುವಂಥದ್ದು. ಆದ್ರೆ 32 ಪದವಿಗಳನ್ನ ತಗೊಂಡಿದ್ದಾರೆ. ಅದಕ್ಕೊಂದು ಚಪ್ಪಾಳೆ ಹಾಕ್ಯಪ್ಪ. 32 ನಾನ್ ತಗೊಳಕ್ಕಾಗುತ್ತಾ? ನಾನು 1 ಡಿಗ್ರಿ ಮುಗಿಸೋಷ್ಟರಲ್ಲಿ ತುಂಬಾ ಸಣ್ಣ ಆಗ್ಬಿಟ್ಟಿದೆ. ಇನ್ನೊಂದು ತಗೊಳ್ಳೋಷ್ಟರಲ್ಲಿ ಫುಲ್ ಇನ್ನೂ ವೀಕ್ ಆಗಿದೆ. ಯಾಕೆ ಅಂದ್ರೆ ಶ್ರಮ ಪಟ್ಟರು ಆಗ್ತಾ ಇರ್ಲಿಲ್ಲ. ಅಂತ ಕಷ್ಟದ ದಿನಗಳಲ್ಲಿ ಸಮಾಜವನ್ನ ಎದುರಾಕೊಂಡು ಎದುರಿಸ್ಕೊಂಡು ಅವ್ರು ಅಷ್ಟರ ಮಟ್ಟಿಗೆ ಓದಿದ್ದಾರೆ ಅಂದ್ರೆ ಅವರ ತಾಯಿ ಕಾರಣ. ಯಾಕೆಂದ್ರೆ ಜನ್ಮದಾತೆ ಇಲ್ದೇನೆ ಯಾವುದೇ ಮಕ್ಕಳು ಇವತ್ತು ಹೆಸರು ಮಾಡಕ್ಕಾಗಲ್ಲ. ಉದಾಹರಣೆಗೆ ಮಹಾದೇವ್ ಅವ್ರು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ, ನನ್ನವ್ವ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಆದ್ರೆ ಅವ್ರ ತಾಯಿ ಕಾರಣ. ಅವರ ಒಂದು ಪ್ರೋತ್ಸಾಹ ಇಲ್ದೇನೆ, ಅವರ ಒಂದು ಆಶೀರ್ವಾದ ಇಲ್ದೇನೆ ಇಂಥ ವೇದಿಕೆ ಕಾರ್ಯಕ್ರಮ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಆಗಿದ್ರು, ಆದ್ರೆ ಅವ್ರ ತಾಯಿ ಪ್ರೋತ್ಸಾಹ ಇದೆಯಲ್ವಾ, ಜನ್ಮ ಕೊಟ್ಟು ತಾಯಿಯ ಒಂದು ಆರೈಕೆ ಇತ್ತಲ್ವಾ, ಹಾಗಾಗಿ ಅವರು ಸಂವಿಧಾನ ಶಿಲ್ಪಿ ಆದ್ರು, ನಮಗೆಲ್ಲರಿಗೂ ಮಾದರಿ ಆದ್ರು. ಹಾಗಾಗಿ ನಾನು ಮೊದಲ ಆದ್ಯತೆ ಅವರ ತಾಯಿ ಕೊಡ್ತೀನಿ ಅಲ್ವಾ. ಒಂದು ಕ್ಷಣ ಯೋಚನೆ ಮಾಡಿ. ಹಾಗೇನೆ ಅವ್ರು ಹೇಳ್ತಾ ಇದ್ರು, ಎಲ್ಲಿ ಅನ್ಯಾಯ ನಡೀತಾ ಇದೆಯೋ ಅಲ್ಲಿ ಪ್ರಶ್ನೆ ಮಾಡಿ. ಫಸ್ಟ್ ನೀವು ಎದೆ ತಟ್ಕೊಂಡು ಪ್ರಶ್ನೆ ಮಾಡಿ ಅಂತ ಬೆರಳನ್ನ ಮಾಡಿ ಹೇಳಿ, ಆವಾಗ ನಿಮ್ಮ ವಿಷಯಕ್ಕೆ ಯಾರು ಬರಲ್ಲ. ಹಾಗಾಗಿ ನೀವು ಸಮಾಜದಲ್ಲಿ ಭದ್ರವಾಗಿ ನಿಲ್ತೀರಾ ಅಂತ ಹೇಳಿದವರು ಡಾಕ್ಟರ್ BR ಅಂಬೇಡ್ಕರ್. ನಾವು ಪ್ರಶ್ನೆ ಮಾಡಲ್ಲ,
ಅನ್ಯಾಯ ನಡೀತಾ ಇರುತ್ತೆ, ಅಲ್ಲಿ ಮೋಸ ಆಗ್ತಾ ಇರುತ್ತೆ. ಯಾರು ಏನ್ ಮಾಡ್ತೀವಿ ನಾವು ಪ್ರಶ್ನೆ, ಅಯ್ಯೋ ನನ್ಗೇನಾಗ್ಬೇಕು ಅಂತೀವಿ. ಅವ್ರು ಅದನ್ನ ಹೇಳಿಲ್ಲ, ಪ್ರಶ್ನೆ ಮಾಡಿ ಫಸ್ಟ್, ಅವಾಗ ಸಮಾಜದಲ್ಲಿ ಮೇಲ್ಗಡೆ ಬರ್ತೀರಾ ಅಂತ. ಹಾಗೆ ಇನ್ನೊಂದು ವಿಷಯ ಹೇಳಿದ್ರು ಅವರು, ಯಾವ ಸಾಹಿತಿಗಳು ಇತಿಹಾಸವನ್ನ ಸೃಷ್ಟಿ ಮಾಡೋದಕ್ಕೆ ಪುಸ್ತಕಗಳನ್ನ ಬರಿತಿರೋ ಅದು ಸತ್ಯದಿಂದ ಕೂಡಿರ್ಬೇಕು, ಸುಳ್ಳಾಗಿರ್ಬಾರ್ದು. ಯಾಕೆ ಅಂದ್ರೆ ಅದು ಪುಟಗಳಲ್ಲಿ ಸೇರುತ್ತೆ, ಗೋಡೆಯ ಬರಹಗಳ ಮೇಲೆ ನಿಲ್ಲುತ್ತೆ ಅಂತ ಹೇಳಿದ್ರು ಅವರು. ಅದಾದ್ಮೇಲೆ ನೆಕ್ಸ್ಟ್ ಅವರು 37 ಡಿಗ್ರಿ ತಗೊಂಡಾದ್ಮೇಲೆ ಬರ್ತಾರೆ, ಮೊದಲ ಭಾರತ ದೇಶದ ಮೊದಲ ಕಾನೂನು ಮಂತ್ರಿ ಆಗ್ತಾರೆ. ಅವ್ರಿಗೆ ಎಷ್ಟು ಸ್ವಾಗತ ಬಯಸಕ್ಕೆ ನಿಂತಿರ್ತಾರೆ ಅಂದ್ರೆ, ಅವ್ರು ಬಂದು ನಿಂತ್ಕೊಂಡಾಗ, ಸರ್ ನಿಮ್ ಕೂತ್ಕೊಳ್ಳೋಕೆ ಒಳ್ಳೆ ಚೇರ್ ವ್ಯವಸ್ಥೆ ಮಾಡಿದ್ದೀನಿ, ಹಾಗೆ ನೀವು ಮಲ್ಗಕ್ಕೆ ಒಳ್ಳೆ ಕೋಣೆಯಲ್ಲಿ ಅದ್ಭುತವಾದಂತಹ ವ್ಯವಸ್ಥೆ ಮಾಡಿದ್ದೀನಿ, ಹಾಸಿಗೆ ಹಾಕಿ ಅಂದಾಗ ಅಂಬೇಡ್ಕರ್ ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ ಮಾತು, ಆ ವ್ಯಕ್ತಿ ಹೇಳ್ತಾರೆ, ಸರ್ ನಿಮ್ಗೆ ಒಳ್ಳೆ ಕೋಣೆಯಲ್ಲಿ ವ್ಯವಸ್ಥೆ ಮಾಡಿದ್ದೀನಿ, ಮಲ್ಕೊಳ್ಳಿ ಅಂತಾರೆ. ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಅಯ್ಯೋ ನಾನು ಇವತ್ತು ಪದವಿಗಳನ್ನ ತಗೊಂಡಿದ್ದೀನಿ, ಅಧಿಕಾರದಲ್ಲಿ ಇದ್ದೀನಿ ಅಂತ ತುಂಬಾ ಚೆನ್ನಾಗಿರೋ ಒಂದು ಒಳ್ಳೆ ಕೋಣೆಲಿ, AC ಕೋಣೆಲಿ ನಾನು ಮಲ್ಕೊಂಡ್ರೆ ಕೊಠಡಿಲಿ, ನನ್ನ ಸಮಾಜದಲ್ಲಿ ನನ್ನ ಜನರೆಲ್ಲ ಕೆಳಗಡೆ ಮಲಗಿದಾರಲ್ಲ, ಅವ್ರನ್ನ ಮೊದಲು ನಾನು ಎದೋಳಿಸ್ಬೇಕು ಅಂತ ಹೇಳ್ತಾರೆ. ಯಾರು? BR ಅಂಬೇಡ್ಕರ್. ಅದಕ್ಕೆ ಚಪ್ಪಾಳೆ ಆಗಿ. ಅವ್ರಿಗೆ ಎಷ್ಟು ಆಲೋಚನೆ ನೋಡಿ. ನಾನು ಈ ಉದಾಹರಣೆಗೆ ನನ್ನೇ ಒಂದೇನಾದ್ರು ಮಿನಿಸ್ಟರ್ ಮಾಡಿದ್ರೆ ನಾನೇನ್ ಮಾಡ್ತೀನಿ, ನನ್ನ ಹಿಂದೆ ಒಂದ್ 5 ಜನ, 4 ಕಾರುಗಳು, ಈ ತರ ಎಲ್ಲ. ಅವರು ಏನಾಗುತ್ತೆ ಅಂದ್ರೆ, ನಾನು ಇವತ್ತು ಅಧಿಕಾರದಲ್ಲಿ ಇದ್ದೀನಿ, ಪದವಿಗಳನ್ನ ಪಡೆದಿದ್ದೀನಿ, ಹೆಸರನ್ನ ಪಡೆದಿದ್ದೀನಿ ಅಂತ ಸುಭದ್ರವಾದಂತಹ ಉತ್ತಮ ರೀತಿಯಲ್ಲಿ ಕೊಠಡಿಯಲ್ಲಿ ನಾನು ನಿದ್ರೆ ಮಾಡಿದ್ರೆ, ನನ್ನ ಜನ ಸಮಾಜದಲ್ಲಿ ಇನ್ನೂ ಕೆಳಗಡೆ ಮಲಗಿದ್ದಾರೆ, ಅವ್ರಿಗೆ ಮಲಗಕ್ಕೆ ಚಾಪೇನು ಇಲ್ಲ, ದಿಂಬು ಇಲ್ಲ, ಮೊದಲು ಇವ್ರನ್ನೆಲ್ಲರೂ ಎದೋಳಿಸ್ಬೇಕು, ನಾನು ಸಮಾಜದಲ್ಲಿ ನನ್ನಂತೆ ಬೆಳಿಬೇಕು ಅಂತ ಹೇಳಿದ ಮಹಾನ್ ವ್ಯಕ್ತಿ. ಅದೇ ನಾವಾಗಿದ್ರೆ, ಆಯ್ತು AC ರೂಮ್ ಬುಕ್ ಮಾಡಿ, ನನ್ನ ಊಟಕ್ಕೊಬ್ರು ಕರೀರಿ, ಹಿಂಗೆ ತಟ್ಟೆ ತೊಳೆಕೋ, ಈ ತರ ಇವತ್ತಿನ ಪರಿಸ್ಥಿತಿ ಹೇಳ್ತಾ ಇದ್ದೀನಿ. ಆದ್ರೆ ಅಂಬೇಡ್ಕರ್ ಮಾಡ್ಲಿಲ್ಲ ಅದನ್ನ. ಬರೀ ಸಮಾಜದಲ್ಲಿರುವ ಎಲ್ಲಾ ದೀನ ದಲಿತರು, ಹೇಳ್ತಾ ಇದೀನಿ, ದೀನ ಬಡವರು, ದಲಿತ ಜನಾಂಗ ಎಲ್ಲಾರ್ಗು ಸಮಾಜದಲ್ಲಿ ಸಮವಾಗಿ ಸಿಗ್ಬೇಕು, ಸಮಾಜದಲ್ಲಿ ಎಲ್ಲಾರು ಬೆಳಿಬೇಕು, ಎಲ್ಲಾರ್ಗು ಎಲ್ಲಾ ಸವಲತ್ತುಗಳು ಸಿಗ್ಬೇಕು ಅಂತ ಹೋರಾಟ ಮಾಡಿದಂತಹ ಮಹಾನುಭಾವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರಿಂದ ಇವತ್ತು ನಾವು ಶಿಕ್ಷಣ ಪಡಿತಾ ಇದೀವಿ, ಅವರಿಂದ ಸ್ವತಂತ್ರ ತಗೊಂಡಿದೀವಿ, ಅವರಿಂದ ಸಮಾನತೆಯಲ್ಲಿ ನಾವಿದ್ದೀವಿ ಅಂದ್ಮೇಲೆ ಆ ಮಹಾನ್ ವ್ಯಕ್ತಿ ಬರೀ ಕೇವಲ ಒಂದು ಸಮಾಜದಲ್ಲಿ ಒಂದು ಜನಾಂಗಕ್ಕೆ ನಾವು ಸೀಮಿತ ಮಾಡಬಾರ್ದು. ನಾನು ನೋಡ್ತಾ ಇರ್ತೀನಿ ಪತ್ರಿಕೆಯಲ್ಲಿ, ಟಿವಿಯಲ್ಲೆಲ್ಲ, ಅವರು ಒಂದು ಸಮಾಜಕ್ಕೆ ಸೀಮಿತ ಮಾಡಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾರೆ, ನಂಗೆ ನೋವಾಗ್ತಾ ಇರುತ್ತೆ ಆ ವಿಷಯ. ಅವರು ಸಂವಿಧಾನ ಶಿಲ್ಪಿ, ಈ ದೇಶದ ಕಾನೂನು ಹೇಗ್ ನಡಿಬೇಕು, ಹೇಗ್ ಆಗ್ಬೇಕು ಅಂತ ಅಷ್ಟು ತಲೆ ಕೆಡಿಸ್ಕೊಂಡು ಅಷ್ಟು ವರ್ಷ ಸಂವಿಧಾನ ರಚನೆ ಮಾಡಿದ್ರಲ್ಲಿ ಅವರು ಒಂದು ಗೌರವ ಕೊಡ್ಬೇಕಲ್ವಾ. ಅಂಬೇಡ್ಕರ್ ನಮ್ಗೆಲ್ಲರಿಗೂ ಸೇರಿದವರು, ಅವರಿಂದ ಇವತ್ತು ಕಾನೂನು ವ್ಯವಸ್ಥೆ, ಅವರಿಂದ ಎಲ್ಲ ನಡೀತಾ ಇರೋದು. ಅದನ್ನ ಗಮನದಲ್ಲಿ ಇಟ್ಕೊಳ್ಳೋಣ. ಅವರು ಒಂದು ಜನಾಂಗಕ್ಕೆ, ಒಂದಿದಕ್ಕೆ ಸೀಮಿತ ಅಲ್ಲ, ನಮ್ಮ ಭಾರತ ದೇಶದಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಒಬ್ರು ದೇವರಿದ್ದಾಗೆ. ಯಾಕೆ ಅಂದ್ರೆ ಅಂತ ಮಹಾನುಭಾವರ ಬಗ್ಗೆ ಮಾತಾಡೋದಕ್ಕೆ ನನ್ಗೆ ಪದಗಳು ಸಾಲಲ್ಲ, ಯಾಕಂದ್ರೆ ತುಂಬಾ ವಿಷಯ ಇದೆ ಅವ್ರ ಬಗ್ಗೆ ಹೇಳಕ್ಕೆ. ಅವ್ರು ನಡೆದಂತಹ ಕೆಲವು ಘಟನೆಗಳು, ನಾನು ಶಾಲೆಯಲ್ಲಿ 3ನೇ ತರಗತಿ ಇದ್ದೆ, ನಮ್ಮ ಸರ್ ಇವ್ರ ಬಗ್ಗೆ ಕಥೆನ ಹೇಳ್ತಾ ಇದ್ರು. ನಾವ್ ಇಡೀ ತರಗತಿಲಿರುವ ಎಲ್ಲಾ ಮಕ್ಕಳು ಅಳ್ತಾ ಇದ್ವಿ, ಸರ್ಕಾರಿ ಶಾಲೆಯಲ್ಲಿ ಓದಿದ್ ನಾನು. ಕೇಳಿದ್ರು, ಯಾಕೆ ಮಕ್ಳು ಅಳ್ತಾ ಇದ್ದೀರಾ ಅಂತ. ಯಾಕೆ ಅಳ್ತಾ ಇದ್ದೀರಾ ಅಂದಾಗ, ಸರ್ ಅವ್ರು ಓದಕ್ಕೆ ಇಷ್ಟೊಂದು ಕಷ್ಟಪಟ್ರ, ಅವ್ರಿಗೆ ಗೋಣಿ ಚೀಲ ಹಾಕಿದ್ರ, ಅಷ್ಟು ಕಷ್ಟದಲ್ಲಿ ಅವ್ರು ಓದ್ಕೊಂಡ್ ಬಂದ್ರ ಅಂತ. ಯಾಕೆಂದ್ರೆ ಅವ್ರು ಅಷ್ಟು ನೋವು ಪಟ್ಕೊಂಡು ಕೂರ್ಸಲ್ಲ, ಅವಾಗ ಒಂದು ಗೋಣಿ ಚೀಲ ಕೊಡ್ತಾರೆ ಗುರುಗಳು. ಆ ಗೋಣಿ ಚೀಲನ ಅದು ಕಿಟಕಿ ಪಕ್ಕ ಹಾಕೊಂಡು ಅವ್ರು ಪಾಠ ಕೇಳ್ತಾರೆ. 32 ಡಿಗ್ರಿ ತಗೊಳ್ಳಿಲ್ವಾ? ಇವತ್ತು ನಮ್ಮ ಮಕ್ಳಿಗೆ ಎಷ್ಟೆಲ್ಲ ಅನುಕೂಲ ಒದಗಿಸ್ತೀವಿ, ಆದ್ರೆ ನಮ್ಮ ಮಕ್ಳು ಓದ್ತಾ ಇದಾರ? ಇಲ್ಲ. ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ನಾವ್ ಇಡೀ ಸರ್ಕಾರಿ ಶಾಲೆಯಲ್ಲಿ ಇದ್ದಂತ ಅಷ್ಟು ಮಕ್ಳು ಕಣ್ಣೀರ್ ಹಾಕಿದೀವಿ, ಓದಕ್ಕೆ ಇಷ್ಟು ಕಷ್ಟಪಟ್ರ ಅವರು ಅಂತ. ಅಂದ್ರೆ ನಮ್ಗೆ ಅವಾಗ ಎಷ್ಟು ಬುದ್ಧಿ ಇತ್ತು ಲೆಕ್ಕ ಹಾಕಿ. ಚಿಕ್ಕವರು 3ನೇ ತರಗತಿಲಿ ನಾನು ಹತ್ತಿದೀನಿ, ಇಷ್ಟು ಕಷ್ಟಪಟ್ಟು ಓದಿದ್ರ, ಗೋಣಿ ಚೀಲ ಮೇಲೆ ಕುಣಿಸಿದ್ರ, ಕಿಟಕಿಲಿ ನಿಂತ್ಕೊಂಡು ಕೇಳ್ತಾ ಇದ್ರಂತೆ ಅವ್ರ ಪಾಠನ. ಅಂದ್ರೆ ಅಷ್ಟು ಅವಮಾನ, ಸಮಾಜದಲ್ಲಿ ಅವಮಾನ ಪಟ್ಟು ಹಠ ಹಿಡಿದು ದಿಟ್ಟ ವೀರನಂತೆ ಅವ್ರು ಏನ್ ಮಾಡಿದ್ರು, ಓದಿದ್ರು, ಮುಂದೆ ಬಂದ್ರು. ಇವತ್ತು ಸಂವಿಧಾನ ಶಿಲ್ಪಿ ಅಂತ ತಗೊಂಡು ಅವರು ಆ ಫೋಟೋದಲ್ಲಿ ಇದ್ದಾರೆ. ನಾನಿರಕ್ಕಾಗಲ್ಲ, ಕಷ್ಟ ಇದೆ. ಅದಕ್ಕೆ ಅವರು ಸಂವಿಧಾನ ಶಿಲ್ಪಿ ಅಂತ ಹೇಳ್ತಾ, ಅವರ ಆದರ್ಶಗಳು, ಅವ್ರ ತತ್ವಗಳು ನಾವೆಲ್ಲ ಅಳವಡಿಸ್ಕೊಳ್ಳೋಣ, ಸಂವಿಧಾನ ಶಿಲ್ಪಿನ ನಾವು ಗೌರವಿಸೋಣ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಂತಹ ನನ್ನವ್ವ ಸಾಂಸ್ಕೃತಿಕ ವೇದಿಕೆಗೆ ಧನ್ಯವಾದ ಹೇಳ್ತೀನಿ. ಅದು ವಿಶೇಷವಾಗಿ ಒಂದು ವಿಷಯ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ನಾನು 100,000 ಕಾರ್ಯಕ್ರಮಗಳು ದಾಟಿದೆ ವೇದಿಕೆಯ ಮೇಲೆ. ನನಗೆಲ್ಲೂ ಕೂಡ ಅಂಬೇಡ್ಕರ್ ಬಗ್ಗೆ ಮಾತಾಡೋಕೆ ವೇದಿಕೆ ಸಿಕ್ಕೇ ಇಲ್ಲ. ಬರೀ ಕನ್ನಡ ಸಂಸ್ಕೃತಿ ಅದು ಇದು ಅಂತ ಮಾತಾಡ್ತಾನೆ ಇದ್ದೀನಿ ಇಷ್ಟು ವರ್ಷ.
ಬಟ್ ಈ ವೇದಿಕೆಯಲ್ಲಿ ನನಗೆ ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತಾಡಕ್ಕೆ ಒಂದು 3 ನಿಮಿಷ ಅವಕಾಶ ಮಾಡಿಕೊಟ್ಟಿದಾರಲ್ಲ, ಅದು ನನ್ನ ಸೌಭಾಗ್ಯ ಅಂತ ಭಾವಿಸ್ತಾ ನನ್ನವ್ವ ಸಾಂಸ್ಕೃತಿಕ ವೇದಿಕೆಗೆ ಮತ್ತೊಮ್ಮೆ ನನ್ನ 2 ಕೈಗಳಿಂದ ಧನ್ಯವಾದನಾಗಿದ್ದೀನಿ. ಅಂಬೇಡ್ಕರ್ ಅಂತ ಹೇಳಿದ್ರೆ ಬರೀ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ, ಜ್ಞಾನ ಭಂಡಾರ.